ಹಾಗಾದರೆ ಸಹೋದರ, 70,000 ರೂಪಾಯಿ ಮೌಲ್ಯದ ಲ್ಯಾಪ್ಟಾಪ್ ಬಗ್ಗೆ ಮಾತನಾಡೋಣ. 70,000 ರೂಪಾಯಿ ಗಿಂತ ಕಡಿಮೆ ವೈವಿಧ್ಯವಿಲ್ಲ ಗೇಮಿಂಗ್ ಲ್ಯಾಪ್ಟಾಪ್ಗಳು ಹೆಚ್ಚಿವೆ. ನೀವು ವೃತ್ತಿಪರ ಲ್ಯಾಪ್ಟಾಪ್ಗಳನ್ನು ಸಹ ಪಡೆಯುತ್ತೀರಿ. ವೃತ್ತಿಪರ ಲ್ಯಾಪ್ಟಾಪ್ಗಳು ಸಹ ಲಭ್ಯವಿದೆ. ಹೋಗು ಇಂಟೆಲ್ನ ಪ್ರೊಸೆಸರ್ಗಳು ಸಹ ಈ ಸ್ವರೂಪದಲ್ಲಿ ನಿಮಗೆ ಲಭ್ಯವಿರುತ್ತವೆ. ಸಹೋದರನ ಒಳಗೆ ನನ್ನನ್ನು ಭೇಟಿ ಮಾಡಿ ಮತ್ತು ನಂತರ ನಿಮ್ಮನ್ನು ಸ್ಪರ್ಶಿಸಿ. ಈ ಬ್ಯಾರೆಟ್ನ ಒಳಗೆ ಪರದೆಯೊಂದಿಗಿನ ಲ್ಯಾಪ್ಟಾಪ್ಗಳು ಸಹ ಸಾಕಷ್ಟು ಗೊಂದಲವೂ ಇದೆ. ನೀವು ಲಭ್ಯವಿರುವ ಹೆಚ್ಚಿನ ಮಾದರಿಗಳು, ಸರಿ. ಅದರೊಂದಿಗೆ ಇನ್ನೂ ಒಂದು ವಿಷಯ ಹೆಚ್ಚಾಗುತ್ತದೆ ಮತ್ತು ಅದು ಗೊಂದಲ. ಅನೇಕ ಬಳಕೆದಾರರಿಗೆ ಈ ವಿಷಯ ತಿಳಿದಿಲ್ಲ. ನನಗೆ ಅತ್ಯುತ್ತಮ ಲ್ಯಾಪ್ಟಾಪ್ನಂತೆ ತೋರುತ್ತಿದೆ. ನಾನು ಯಾರಿಗಾಗಿ ಇರುತ್ತೇನೆ? ನಾನು ಯಾರಿಗಾಗಿ? ನಿಮಗಾಗಿ 70,000 ರೂಪಾಯಿ ಒಳಗಿನ ಅತ್ಯುತ್ತಮ ಲ್ಯಾಪ್ಟಾಪ್ಗಳು. ಕೆಲವನ್ನು ಪರಿಶೀಲನೆ ಮತ್ತು ಪರೀಕ್ಷೆಯ ನಂತರ ಆಯ್ಕೆ ಮಾಡಲಾಗಿದೆ. ಈ ಬಜೆಟ್ನಲ್ಲಿ ಉತ್ತಮವಾದ ಲ್ಯಾಪ್ಟಾಪ್ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ. ಇವುಗಳಲ್ಲಿ ಯಾವುದಾದರೂ ಉತ್ತಮ ಲ್ಯಾಪ್ಟಾಪ್ಗಳು. ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಲ್ಯಾಪ್ಟಾಪ್ ಆಯ್ಕೆ ಮಾಡಿ. ನಿಮ್ಮ ಪ್ರಕಾರ ಅತ್ಯುತ್ತಮ ಪ್ರದರ್ಶನ ಸಿಗುತ್ತದೆ. ಈ ವಿಷಯವು ಸಂಪೂರ್ಣ ಗ್ಯಾರಂಟಿ ಹೊಂದಿದೆ. ಇಂದು ಸ್ವಲ್ಪ ವಿಭಿನ್ನವಾಗಿದೆ. ವಿಡಿಯೋವನ್ನು ಪ್ರಾರಂಭಿಸೋಣ. ಗೇಮಿಂಗ್ ಲ್ಯಾಪ್ಟಾಪ್ನಿಂದ ಮೊದಲ ಗೇಮಿಂಗ್ ಲ್ಯಾಪ್ಟಾಪ್ ಆಗಿದೆ. ಸಂಗೀತ. ಹೆಚ್ಚಿನ ಲ್ಯಾಪ್ಟಾಪ್ಗಳ ಒಳಗೆ ಪಾಲಿಕಾರ್ಬೊನೇಟ್ ದೇಹ ಮಾತ್ರ ಲಭ್ಯವಿರುತ್ತದೆ. ಆಟದ ಲ್ಯಾಪ್ಟಾಪ್ ಇದೆ. ಪಾಲಿಕಾರ್ಬೊನೇಟ್ ದೇಹದೊಂದಿಗೆ ಬನ್ನಿ. ನವೆಂಬರ್ 5, 12 450H ಎಂಬುದು H ನೀಡಿದ ಪ್ರೊಸೆಸರ್ ಆಗಿದೆ. ಸರಣಿಯ ಪ್ರೊಸೆಸರ್ ಬಲವಾದ ಪ್ರೊಸೆಸರ್ ಆಗಿದೆ. ನೀವು ಬಯಸಿದಂತೆ ನೀವು ಭಾರವಾದ ಕೆಲಸವನ್ನು ಮಾಡಬಹುದು. ಲೀನಾ. ಅದರೊಳಗೆ ಯಾವುದೇ ಸಮಸ್ಯೆ ಇರುವುದಿಲ್ಲ. ನಾವು ನಿಮ್ಮ ಮುಂದೆ ಎಲ್ಲಾ ಅಂಕಗಳನ್ನು ಹೊಂದಿದ್ದೇವೆ. ನೀವು ಸಿನಿ ಬೆಂಚ್ ಬಗ್ಗೆ ಮಾತನಾಡಬಹುದು. ನೀವು ಗಿಗ್ ಅನ್ನು ಉಳಿಸುತ್ತೀರಿ. ಅದರ ಬಗ್ಗೆ ಮಾತನಾಡಿ. ಇದು ನಂತರದ ದೊಡ್ಡ ಸಂಖ್ಯೆಯಾಗಿದೆ. ನಾವು ಕಾಳಜಿ ವಹಿಸಬೇಕಾದ ಎರಡನೆಯ ವಿಷಯವೆಂದರೆ ಆಟ. ಲ್ಯಾಪ್ಟಾಪ್ಗೆ ವಿದಾಯ ಹೇಳುವ ಮೊದಲು ಅದು ರಮ್. 2 ಅಂತಿಮ ಸಂಗ್ರಹಣೆಯನ್ನು ವಿಸ್ತರಿಸಬಹುದಾಗಿದೆ. ಈ ಲ್ಯಾಪ್ಟಾಪ್ನಲ್ಲಿ 2 ವಸ್ತುಗಳು ಬೇಕು. ಒಂದು 6 GB ಆಂತರಿಕ ವಿಸ್ತರಣೆ RAM D5 RAM 4800 ಮೇಟ್ ವಾಲಿ 2 GB ವರೆಗೆ ವಿಸ್ತರಿಸಬಹುದು. 2 GB ಯ Gen 4 SSD. ಇದು ವಿಸ್ತರಿಸಬಹುದಾದ DD5. ನಾನು ನಿಮಗೆ RAM ನೀಡಿದ್ದೇನೆ. ನಾನು ನಿಮಗೆ 4 SSDಗಳನ್ನು ನೀಡಿದ್ದೇನೆ. ನಾನು ನಿಮಗೆ 2 ನೀಡಿದ್ದೇನೆ. ಇದರ ಮೂಲಕವೂ ವಿಷಯಗಳು ತೀರಾ ಇತ್ತೀಚಿನವು. ನಿಮ್ಮ ಕಾರ್ಯಕ್ಷಮತೆ ಸ್ವಲ್ಪ ಉತ್ತಮವಾಗಿದೆ, ಅಲ್ಲವೇ? ಇದರ 15.6 ಇಂಚಿನ ಡಿಸ್ಪ್ಲೇ ಸುಗಮವಾಗುತ್ತದೆ. ಪೂರ್ಣ AD IPA ಆಂಟಿ ಕ್ಲಿಯರ್ 144 Hz ರಿಫ್ರೆಶ್ ದರವು 100% sRGB ಆಗಿದೆ. ಪ್ರದರ್ಶನದ ಒಳಗೆ ನೀವು 100% sRGB ಅನ್ನು ಪಡೆಯುತ್ತೀರಿ. ಸಹೋದರ, ಅವನ ಪ್ರದರ್ಶನ ಹೇಗಿದೆ? ಗುಣಮಟ್ಟವಿದೆ ಮತ್ತು ಅದರ ಬಣ್ಣಗಳು ಪರಿಪೂರ್ಣವಾಗಿವೆ. ನಿಜ ಮತ್ತು ಚುಚ್ಚುವಂತೆ ತೋರುತ್ತಿದೆ. ಅಂದರೆ ನೀವು ಸಂಪಾದನೆ ಅಥವಾ ವಿಷಯ ರಚನೆಯನ್ನು ಮಾಡಲು ಬಯಸುವಿರಾ? ನೀವು ಕೆಲಸವನ್ನು ಮಾಡಬೇಕಾದಾಗ ನೀವು ಒಂದು ವಿಷಯವನ್ನು ನೋಡಿಕೊಳ್ಳಬೇಕು. ನಿಮ್ಮ ಪ್ರದರ್ಶನವು 100% AGB ಆಗಿದೆ. ಸಹೋದರ, ದಯವಿಟ್ಟು ಅದರ ನಂತರ ಪರಿಶೀಲಿಸಿ. ಗ್ರಾಫಿಕ್ ಕಾರ್ಡ್ಗಳು ನೋಡಲು 50 ಮೀಸಲಿಡಲಾಗಿದೆಯೇ? ನೀಡಲಾದ ಗ್ರಾಫಿಕ್ಸ್ ಕಾರ್ಡ್ TGP 95 ವ್ಯಾಟ್ ಆಗಿದೆ. ಈಗ ಈ ವಿಷಯವು ನೆನಪಿಗೆ ಬರುತ್ತದೆ ಅಣ್ಣ. ಅದೇ ಗ್ರಾಫಿಕ್ ಕಾರ್ಡ್ ನಮಗೆ 60,000 ರೂಪಾಯಿ ಲ್ಯಾಪ್ಟಾಪ್ಗಳ ಒಳಗೆ ಸಹ ಕಂಡುಬರುತ್ತದೆ. ಆದರೆ ಒಂದು ವ್ಯತ್ಯಾಸವೆಂದರೆ ನೀವು 60,000 ರೂಪಾಯಿಯೊಳಗೆ ಲ್ಯಾಪ್ಟಾಪ್ ಪಡೆಯಬಹುದು. ನೀವು 3050 ಅನ್ನು ಪಡೆಯುತ್ತೀರಿ, ಸರಿ. 4 GB ಜೊತೆಗೆ. ಆದರೆ ಈ ಮಗ್ ಅನ್ನು 6 GB ನೊಂದಿಗೆ ನೀಡಲಾಗಿದೆ. ಸ್ವಿಚ್ ಒಳಗೊಂಡಿತ್ತು. G-Sync ಸಹ ಬೆಂಬಲಿತವಾಗಿದೆ. ನಾನು ಅದಕ್ಕೆ ಎಲ್ಲಾ ರೀತಿಯ ಕೆಲಸಗಳನ್ನು ಮಾಡುತ್ತೇನೆ. ಸಹೋದರ, ನಾವು GTA 5 ಎಂಬುದನ್ನು ಪರೀಕ್ಷಿಸಿದ್ದೇವೆ. ಸೈಬರ್ಪಂಕ್ ಬಗ್ಗೆ ಮಾತನಾಡೋಣ. Ona.com ಲ್ಯಾಪ್ಟಾಪ್ನಲ್ಲಿ MS8 ಮಾನ್ಯತೆಯೊಂದಿಗೆ ನೀವು ಅದನ್ನು ಪಡೆಯುತ್ತೀರಿ. ಇದು ಕೇಕ್ ಮೇಲಿನ ಚೆರ್ರಿ. ಆದ್ದರಿಂದ ಲ್ಯಾಪ್ಟಾಪ್ ಒಳಗೆ ನೋಡಿ, ಏಕೆಂದರೆ MS5 ಒಳಗೆ ನೀಡಿರುವ ಜೀವಿತಾವಧಿ ಉತ್ತಮವಾಗಿದೆ. ವಿಷಯವು ತನ್ನದೇ ಆದ ಪ್ರಯೋಜನಗಳನ್ನು ಹೊಂದಿದೆ. ಎಲ್ಲಾ ಬಿಡಿಭಾಗಗಳು ಇವೆ. ಲ್ಯಾಪ್ಟಾಪ್ನಲ್ಲಿ ಪೋರ್ಟ್ಗಳಿವೆ. ಆದ್ದರಿಂದ ನೀವು ವಿಡಿಯೋವನ್ನು ವಿರಾಮಗೊಳಿಸಬಹುದು. ಇದನ್ನು ಮಾಡಿ ಮತ್ತು ಈ ಎಲ್ಲಾ ಪೋರ್ಟ್ಗಳನ್ನು ಪರಿಶೀಲಿಸಿ. 3 ತಿಂಗಳ ಕಾಲ ನಮ್ಮೊಳಗೆ ಲ್ಯಾಪ್ಟಾಪ್ ಹೊರತುಪಡಿಸಿ ಗೇಮ್ ಪಾಸ್ ವೈಟ್ ಬ್ಯಾಕ್ಲೈಟ್ ಕೀಬೋರ್ಡ್ ಅನ್ನು ಪಡೆಯುತ್ತದೆ. ಮೀಸಲಾದ ಕಾಪಿಲೆಟ್ ಬಟನ್ ನೀಡಲಾಗಿದೆ. ಕ್ಯಾಮೆರಾ ಶಟರ್ ನೀಡಲಾಗಿದೆ ಮತ್ತು ಒಟ್ಟಾರೆಯಾಗಿ ನೀವು ಅದನ್ನು ಪಡೆಯುತ್ತೀರಿ. ಲ್ಯಾಪ್ಟಾಪ್ ಸಂಪೂರ್ಣವಾಗಿ ಪರಿಪೂರ್ಣವಾಗಿದೆ. ನೀವು ಅದನ್ನು ಖರೀದಿಸಬೇಕು. ಅತಿ ಹೆಚ್ಚು ಮಾರಾಟವಾಗುವ ಲ್ಯಾಪ್ಟಾಪ್ಗಳಲ್ಲಿ ಒಂದನ್ನು ಪರಿಗಣಿಸಿ. 2024 ರ ಗೋ ಅನ್ನು ಇತ್ತೀಚೆಗೆ ಪ್ರಾರಂಭಿಸಲಾಗಿದೆ. ಅದಕ್ಕಾಗಿ ನೀವು ಯಾವುದೇ ಪ್ರಶ್ನೆಗಳನ್ನು ಹೊಂದಿದ್ದರೆ ನೀವು ಹೋಗಿ ಈ ವಿಡಿಯೋವನ್ನು ಪರಿಶೀಲಿಸುವುದು ಮಾತ್ರ ಉಳಿದಿದೆ. ಲೆನಾ ಮುಂದೆ ಹೋಗಿ. DG15 5530 ಲ್ಯಾಪ್ಟಾಪ್. ನೀವು ಚಾನಲ್ನಲ್ಲಿ ಅದರ ಮೀಸಲಾದ ವಿಮರ್ಶೆಯನ್ನು ಸಹ ಪಡೆಯಬಹುದು. ಅದನ್ನು ನೋಡಲು ಮೇಲಕ್ಕೆ ನೋಡಿ. ಬೈ. ನಮ್ಮ ಬಜೆಟ್ ಅನ್ನು ಸ್ವಲ್ಪ ತಳ್ಳೋಣ. ಇದಕ್ಕೆ ಒಂದು ಕಾರಣವಿದೆ. ಅದನ್ನು ನಾನು ನಿಮಗೆ ಹೇಳುತ್ತೇನೆ. ನಾನು ಮುಂದೆ ಹೇಳುತ್ತೇನೆ. ಮೊದಲು ಬೆಲೆ 74 ಅನ್ನು ಅರ್ಥಮಾಡಿಕೊಳ್ಳಿ. ನಾವು ಸುಮಾರು 75,000ಕ್ಕೆ ಲ್ಯಾಪ್ಟಾಪ್ ಪಡೆಯುತ್ತೇವೆ. ಈಗ ಬೆಲೆ ಸಾಮಾನ್ಯಕ್ಕಿಂತ ಹೆಚ್ಚಿರುವ ಬಗ್ಗೆ ಏನು? ಇದರ ಮುಖ್ಯ ಪ್ರದೇಶವು ಪ್ರೊಸೆಸರ್ ಆಗಿದೆ. ಲನೋವೋನ 13ನೇ ತಲೆಮಾರಿನ, ಅಂದರೆ ಅದರ ಒಂದು ಉತ್ತರಾಧಿಕಾರಿ ಹೊಸ ಮಾದರಿ. ಆದ್ದರಿಂದ ಅದರ ನಾವು ಉತ್ತಮ ಪ್ರದರ್ಶನವನ್ನು ಪಡೆಯುತ್ತೇವೆ. ಇದರ ನಂತರ ಮತ್ತೊಂದು ಪ್ರದೇಶವು ಲ್ಯಾಪ್ಟಾಪ್ನ ಬೆಲೆಯಾಗಿದೆ. ಅದರೊಳಗೆ ನಾವು ದುಬಾರಿಯಾಗಿದ್ದೇವೆ. SSD ಲಭ್ಯವಿದೆ. ಇದು ಒಂದು TERABYTE ಸಾಮರ್ಥ್ಯದಲ್ಲಿ ಲಭ್ಯವಿದೆ. ಎಲ್ಲಾ ಇತರ ಆಯ್ಕೆಗಳಿಗೆ ಹೋಲಿಸಿದರೆ ಇದು ಡಬಲ್ ಎಡ್ಜ್ ಆಗಿದೆ. ಈ ಬಜೆಟ್ನಿಂದಲೂ ಈ ವಿಷಯವನ್ನು ಸಮರ್ಥಿಸಿಕೊಳ್ಳಲಾಗುವುದು. 16 GB RAM ಮತ್ತು DD5 RAM ಮತ್ತು 2 ವಸ್ತುಗಳು. ಇದು ವಿಸ್ತರಿಸಬಹುದಾದ ಬಗ್ಗೆ ಚಿಂತಿಸಬೇಡಿ. ಇದು 15.6 ಇಂಚಿನ ಡಿಸ್ಪ್ಲೇ ಮತ್ತು 120 Hz ರೆಸಲ್ಯೂಷನ್ ಹೊಂದಿದೆ. ರಿಫ್ರೆಶ್ ದರ 144 Hz ಆಗಿದೆ. ಆಗ ಅದು ಉತ್ತಮವಾಗುತ್ತಿತ್ತು. ಆದರೆ 120 Hzನಲ್ಲಿ ಪರವಾಗಿಲ್ಲ. ಗೇಮಿಂಗ್ ತನ್ನದೇ ಆದ ವಿಷಯವಾಗುತ್ತದೆ. ಅದರ ಮೇಲೆ 3050 ಗ್ರಾಫಿಕ್ಸ್ ಕಾರ್ಡ್ ಕೂಡ ಇದೆ.
ನಿಖರವಾಗಿ ಅದೇ 6GB 95W10GB ಮ್ಯಾಕ್ಸ್ ಸ್ವಿಚ್ ಲಾಕ್ ಒಳಗೆ ನಾವು ಕಂಡುಕೊಳ್ಳುವ ಒಳಗೊಂಡಿದೆ. ಇದರ ಮೇಲೆ ಎಲ್ಲ ಆಟಗಳನ್ನು ಆಡಿದ್ದೆ. ನೀವು GTA 5 ಅನ್ನು ನೋಡಿದ್ದೀರಾ? Cyberpunk 4Z High 5 ಆಗಿರುತ್ತದೆ. FC6 ಅತಿ ಹೆಚ್ಚಿನ ಮಟ್ಟದ ಪರೀಕ್ಷೆ ಇದು ಕೂಡ ಮುಗಿದಿದೆ. ನೀವು ಈ ವಿಡಿಯೋಗೆ ಹೋಗಬಹುದು. ನೀವು ಆಟವನ್ನು ವಿವರವಾಗಿ ಆಡಿದ್ದೀರಾ ಎಂದು ಪರಿಶೀಲಿಸಿ. ನಾವು ಜೀವವನ್ನು ಹೊಂದಿದ್ದೇವೆ ಎಂದು ಪ್ರತಿಜ್ಞೆಯನ್ನು ಪರಿಶೀಲಿಸಲು ಮಾ ಕಚೇರಿ ಇದನ್ನು ಸಮಯದ ಮಾನ್ಯತೆಯೊಂದಿಗೆ ನೀಡಲಾಗುತ್ತದೆ. ಆಂಟಿವೈರಸ್ ಪಡೆಯುವುದು ಸಹ ಒಳ್ಳೆಯದು. ಹೋಗುತ್ತಾರೆ ಆದರೆ ಹೆಚ್ಚು ಸಂತೋಷವಾಗಿರಬೇಕು ಇಲ್ಲ ಏಕೆಂದರೆ ಕೇವಲ 1 ತಿಂಗಳಿಗೆ ಅದರ ನಂತರ ಎಲ್ಲಾ ಅಗತ್ಯ ವಸ್ತುಗಳನ್ನು ನೋಡಿ. ಲ್ಯಾಪ್ಟಾಪ್ಗಳು ಪೋರ್ಟ್ಗಳನ್ನು ಸಹ ಹೊಂದಿವೆ. ಇದು ಅತಿ ಹೆಚ್ಚು ಮಾರಾಟವಾಗುವ ವಸ್ತುವಾಗಿದೆ. ನೀವು ಖಂಡಿತವಾಗಿಯೂ ಇದನ್ನು ಪರಿಶೀಲಿಸಬೇಕು. ಪರಿಗಣಿಸಿ, ನಾನು ನಿಮಗೆ ಇನ್ನೊಂದು ಲ್ಯಾಪ್ಟಾಪ್ ಹೇಳುತ್ತೇನೆ. ಗೇಮಿಂಗ್ ಒಂದು ಏಸರ್ನ ಎನ್ವಿ ಗೇಮಿಂಗ್ ಲ್ಯಾಪ್ಟಾಪ್ ಆಗಿದೆ. ಇದು ತುಂಬಾ ಮುದ್ದಾದ ಲ್ಯಾಪ್ಟಾಪ್. ಈಗ ಅದನ್ನು ನೋಡಿ. ನಿಮ್ಮ ಬಜೆಟ್ 76,000 ರೂಪಾಯಿ ಆಗಿದ್ದರೆ ಈ ಲ್ಯಾಪ್ಟಾಪ್ ನಿಮಗಾಗಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಲು ಹೆಚ್ಚು ಶಿಫಾರಸು ಮಾಡಲಾಗಿದೆ. ಈ ಲ್ಯಾಪ್ಟಾಪ್ ಅನ್ನು ಖರೀದಿಸಿ ಮತ್ತು ಅದರ ಬಗ್ಗೆ ಯೋಚಿಸಿ. ಅದರೊಳಗೆ ಏನಿದೆ ಎಂಬ ಕಾರಣಕ್ಕಾಗಿ ಅಗತ್ಯವಿಲ್ಲ. ಗ್ರಾಫಿಕ್ ಕಾರ್ಡ್ ಲಭ್ಯವಿದೆಯೇ? 40 ಸರಣಿ NV5 ಗ್ರಾಫಿಕ್ ಕಾರ್ಡ್ 6GB and 75 ನೀಡಲಾಗಿದೆ. W3GB ಮಾತ್ರ ಇತ್ತೀಚಿನ ಸರಣಿ ಚಾಲನೆಯಲ್ಲಿದೆ. ಇದು ಈ ಸಮಯದಲ್ಲಿ ಗ್ರಾಫಿಕ್ ಕಾರ್ಡ್ ಅನ್ನು ಹೊಂದಿದೆ. ಅದೇ ಗ್ರಾಫಿಕ್ ಕಾರ್ಡ್ನಲ್ಲಿ ನೀಡಲಾಗಿದೆ. ಅದರ ಕಾರ್ಯಕ್ಷಮತೆ ಮುಂದಿನ ಹಂತವಾಗಿರುತ್ತದೆ. ಒಳಗೆ ನೀವು ಆಟದ ಸ್ಕೋರ್ಗಳನ್ನು ಸಹ ಪರಿಶೀಲಿಸಬಹುದು. ಆದರೆ ಮೊದಲ i5 13 ಜನರೇಷನ್ ಪ್ರೊಸೆಸರ್ ಹೊಂದಿದೆ. 13420A 16GB RAM 512GB SSD 2R ವಿಸ್ತರಿಸಬಹುದಾದ 2 ವಿಷಯಗಳು ಇತ್ತೀಚಿನ DD5 RAM ಜನವರಿ 4 ಈ 15.6 ಇಂಚಿನಲ್ಲಿ SSD ನೀಡಲಾಗಿದೆ. 144 ಹರ್ಟ್ಜ್ ರಿಫ್ರೆಶ್ ದರದೊಂದಿಗೆ ಎಲ್ಲಾ ಪ್ರದರ್ಶನ ವಿಡಿಯೋವನ್ನು ವಿರಾಮಗೊಳಿಸುವ ಮೂಲಕ ನೀವು ಗೇಮಿಂಗ್ ಸ್ಕೋರ್ಗಳನ್ನು ಸಹ ಪರಿಶೀಲಿಸಬಹುದು. ನಾವು GTA 5 ಕುರಿತು ಮಾತನಾಡಲು ಬಯಸಿದರೆ ನಮಗೆ ಕರೆ ಮಾಡಿ. ಆಫ್ ಡ್ಯೂಟಿ ಬಗ್ಗೆ ಮಾತನಾಡಿ, ಸೈಬರ್ಪಂಕ್ ಬಗ್ಗೆ ಮಾತನಾಡಿ. ತೀವ್ರ ಮತ್ತು ಗಮನಿಸಲು ಒಂದು ವಿಷಯ ಮಾಡಿ. ಇವು ಅಲ್ಟ್ರಾ ಸೆಟ್ಟಿಂಗ್ಗಳಿಗೆ ಸ್ಕೋರ್ಗಳಾಗಿವೆ. ಅತಿ ಹೆಚ್ಚಿನ ಸೆಟ್ಟಿಂಗ್ ಅಥವಾ ಹೆಚ್ಚಿನ ಸೆಟ್ಟಿಂಗ್ ಯಾವುದೇ ಅಂಕಗಳಿಲ್ಲ. ನೀವು ಹಾಗೆ ಯೋಚಿಸುತ್ತೀರಿ ಸಹೋದರ. 60 FPA ಲಭ್ಯವಿಲ್ಲ. ಇದು ಅಲ್ಟ್ರಾ ಸೆಟ್ಟಿಂಗ್ ಸ್ಕೋರ್ಗಳು. ಅಲ್ಟ್ರಾ ಸೆಟ್ಟಿಂಗ್ ಆಗಿದ್ದರೆ ನೀವು ಒಳಗೆ ಅಂತಹ ಬಲವಾದ ಕಾರ್ಯಕ್ಷಮತೆಯನ್ನು ಪಡೆಯುತ್ತೀರಿ. ಹಾಗಿದ್ದಲ್ಲಿ ನೀವು ಎಷ್ಟು ಬಲಶಾಲಿ ಎಂದು ಯೋಚಿಸಿ. ಈ ಲ್ಯಾಪ್ಟಾಪ್ ಹೆಚ್ಚು ಶಿಫಾರಸು ಮಾಡಲಾದ ಪರಿಗಣನೆಯಾಗಿದೆ. ಇದನ್ನು ಸಹ ಮಾಡಿ. ಇದು ಅಗತ್ಯವಿರುವ ಎಲ್ಲಾ ಪೋರ್ಟ್ಗಳನ್ನು ಹೊಂದಿದೆ. ಒಳಗೆ 3 ಇವೆ, ಸಿಡಿಲು 4 ಇದೆ. ಪೋರ್ಟ್ಗೆ HDMI 5 ಅನ್ನು ಸಹ ನೀಡಲಾಗಿದೆ. ಜ್ಯಾಕ್ ಎಲ್ಲಾ ಭಾಗಗಳು ಈಗ ಇಲ್ಲಿ ಒಳಗೆ ಇವೆ. ಮಾಡಬೇಕಾದ ಒಂದು ವಿಷಯವೆಂದರೆ ಆಟದ ಲ್ಯಾಪ್ಟಾಪ್ ಅನ್ನು ಮುಗಿಸುವುದು ಸಹೋದರ. ವೃತ್ತಿಪರ ಲ್ಯಾಪ್ಟಾಪ್ ಅನ್ನು ಪರಿಶೀಲಿಸೋಣ. ತೆಳುವಾದ ಮತ್ತು ಹಗುರವಾದ ವರ್ಗದ ಲ್ಯಾಪ್ಟಾಪ್ಗಳನ್ನು ಸಹ ಖರೀದಿಸಿ. ಅವರು ವಿಭಿನ್ನ ವಿಡಿಯೋಗಳನ್ನು ನೋಡಬೇಕು. ಈ ವಿಡಿಯೋದಲ್ಲಿ ಎಲ್ಲಾ ಕೆಲಸಗಳನ್ನು ಮಾಡುವ ಅಗತ್ಯವಿಲ್ಲ. ನಾನು ಮುಗಿಸಬೇಕಾದ ಮೊದಲ ಲ್ಯಾಪ್ಟಾಪ್ ಅತ್ಯಂತ ವಿಶಿಷ್ಟವಾದ ಲ್ಯಾಪ್ಟಾಪ್ ACF214 ಲ್ಯಾಪ್ಟಾಪ್ ಆಗಿದೆ. ಮೂಲಕ ಅದರ ವಿಶೇಷಣಗಳು ಏನೇ ಇರಲಿ, ಎಲ್ಲವೂ ಆಟದ 0000 ಪ್ರಸ್ತುತ ಅಗ್ರಸ್ಥಾನದಲ್ಲಿದೆ. ಲ್ಯಾಪ್ಟಾಪ್ನ ಒಳಗಿದ್ದರೂ ಬೆಲೆ ಅಲ್ಟ್ರಾ ಆಗಿದೆ. 5ಗಳನ್ನು ಪಡೆಯಿರಿ. 14 ಪೀಳಿಗೆಯು ಇತ್ತೀಚಿನದು ಆದರೆ ಇದು ಅತ್ಯಂತ ಹೆಚ್ಚು ಬೆಲೆಯದ್ದಾಗಿದೆ ಏಕೆಂದರೆ ಹೊಸ ಲ್ಯಾಪ್ಟಾಪ್ಗಳು ಬಂದಿವೆ. 1.25 ಲಕ್ಷ 5 ಲಕ್ಷ ಆಯಿತು. ಈ ಬಜೆಟ್ನಿಂದ 14ನೇ ತಲೆಮಾರಿನ ಲ್ಯಾಪ್ಟಾಪ್ ಖರೀದಿಸಬಹುದು. ಪ್ರಾರಂಭವು ಉತ್ತಮವಾಗಿದೆ ಆದರೆ 2024ರ ಹೊತ್ತಿಗೆ ಒಳಗೆ ಇಂಟೆಲ್ನ ಪ್ರೊಸೆಸರ್ಗಳು ಸಹ 13ನೇ ತಲೆಮಾರಿನವು. ಪರಿಪೂರ್ಣ ಆದರೆ ಅಲ್ಟ್ರಾ ಪಡೆಯುತ್ತಿದೆ ಸಹೋದರ. ಏಕೆ ಬೈ ಹೇಳುವುದಿಲ್ಲ. ಇತ್ತೀಚಿನದು ಮೆಟಲ್ ಬಾಡಿ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಬ್ಯಾಕ್ಲಿಟ್ ವಿಸ್ ಕೀಬೋರ್ಡ್ QSD ಕ್ಯಾಮರಾದಲ್ಲಿ ಲಭ್ಯವಿರುತ್ತದೆ. ಕಾಪಿಲಟ್ ಮೀಸಲಾದ ಬಟನ್ ಅನ್ನು ಒದಗಿಸಲಾಗಿದೆ. ಒಳಗೆ ನೀವು ಒಂದು 6GB RAM ಅನ್ನು ಪಡೆಯುತ್ತೀರಿ. DDR5 512GB ನ 6400 ಮೆಗಾ RAM ಆಗಿದೆ. ಈಗ ವಿಸ್ತರಿಸಬಹುದಾದ SSD ಟಚ್ ಸ್ಕ್ರೀನ್ ಲ್ಯಾಪ್ಟಾಪ್ನ ಮುಖ್ಯ ಅಂಶವಾಗಿದೆ. ನೀವು ಈ ಲ್ಯಾಪ್ಟಾಪ್ 14 ಅನ್ನು ಪ್ರವೇಶಿಸುತ್ತಿದ್ದೀರಿ. ಇಂಚಿನ ಡಿಸ್ಪ್ಲೇ ಪೂರ್ಣ HD+IPA ಆಗಿದೆ. ಆಂಟಿ ಕ್ಲಿಯರ್ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಮತ್ತು ಅದರ ನಿಜವಾಗಿಯೂ ಸ್ಪರ್ಶ ಪ್ರತಿಕ್ರಿಯೆ ಯಾವುದು ಸಹೋದರ? ಈ ಲ್ಯಾಪ್ಟಾಪ್ ನೀವು ಇಷ್ಟಪಡುವಷ್ಟು ಮೃದುವಾಗಿರುತ್ತದೆ. ನೀವು ನನ್ನಂತಿದ್ದರೆ ಇದನ್ನು ಬಳಸಿ. ವಿಭಿನ್ನವಾಗಿರುವ ಈ ಲ್ಯಾಪ್ಟಾಪ್ ನಿಮಗೆ ಇಷ್ಟವಾಯಿತೆ? ಬಣ್ಣಗಳು ಮತ್ತೆ 100% ನಿಮಗಾಗಿ ಇಲ್ಲಿವೆ. ಅದೇ ಹೊಳಪಿನ ಪ್ರದರ್ಶನದ ಗೊರಿಲ್ಲಾ ಹುಲ್ಲಿನ ರಕ್ಷಣೆಯ ಜೊತೆಗೆ 400 ಹೊಳಪನ್ನು ಪಡೆಯಿರಿ. ಸಂಗೀತ Intel.in ನ ಎಪ್ಸಿಮ್ 2 ಮತ್ತು 65,000 ನಡುವೆ ನೀವು ಪಡೆಯುತ್ತೀರಿ. ನೀವು ಲ್ಯಾಪ್ಟಾಪ್ ಅನ್ನು ಪಡೆಯುತ್ತೀರಿ ಆದರೆ ಅದರೊಳಗೆ ನೀವು i7 ಅನ್ನು ಪಡೆಯುತ್ತೀರಿ. 13 ಪೀಳಿಗೆಯನ್ನು ಪಡೆಯುತ್ತಿದೆ ಮತ್ತು ಅದು ಕೂಡ ಎ ಸರಣಿಯ ಪ್ರೊಸೆಸರ್. 13620A ಅಂದರೆ ಹಾಗೆ ನೀವು ಎಲ್ಲಾ ಭಾರವಾದ ಕೆಲಸವನ್ನು ಮಾಡಲು ಬಯಸುತ್ತೀರಿ, ಸರಿ? ಈ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡಲಾಗುತ್ತದೆ. ಲ್ಯಾಪ್ಟಾಪ್ ಒಳಭಾಗದಲ್ಲಿ ತುಂಬಾ ಸುಂದರವಾಗಿರುತ್ತದೆ. 180 ಡಿಗ್ರಿ ಹಿಂಜ್ ಮಿಲಿಟರಿ ದರ್ಜೆಯಾಗಿದೆ. 3 ತಿಂಗಳವರೆಗೆ ಬಾಳಿಕೆ ಬರುವಂತೆ ಲಭ್ಯವಿದೆ. ಗ್ರಾಫಿಕ್ಸ್ ಕಚೇರಿಯ ಜೀವಿತಾವಧಿ ಲಭ್ಯವಿರುತ್ತದೆ. ವೇಗದ ಚಾರ್ಜಿಂಗ್ ಬೆಂಬಲ ಲಭ್ಯವಿದೆ. 15 ಪ್ರತಿ ನಿಮಿಷಕ್ಕೆ 2 ಗಂಟೆಗಳವರೆಗೆ ಚಾರ್ಜ್ ಮಾಡಬಹುದು. ಲ್ಯಾಪ್ಟಾಪ್ನಲ್ಲಿ ನೀವು ಸಮಯ ಮತ್ತು ಎಲ್ಲವನ್ನೂ ಪಡೆಯುತ್ತೀರಿ. ವಿಡಿಯೋವನ್ನು ವಿರಾಮಗೊಳಿಸುವ ಮೂಲಕ ನೀವು ಮಾಡಬಹುದು. ಅದರ ಬಂದರುಗಳಲ್ಲಿ ಒಂದನ್ನು ಪರಿಶೀಲಿಸಿ ಬ್ರದರ್. ಇದು ಅತಿ ಹೆಚ್ಚು ಮಾರಾಟವಾಗುವ ಲ್ಯಾಪ್ಟಾಪ್. ನಿಮಗೆ ಖಂಡಿತ ಇಷ್ಟವಾಗುತ್ತದೆ. ನಾನು ನಿಮಗೆ ಸರಳವಾದದ್ದನ್ನು ಹೇಳಿದರೆ ವೃತ್ತಿಪರ ಲ್ಯಾಪ್ಟಾಪ್ಗಳ ಬಗ್ಗೆ ತಿಳಿದುಕೊಳ್ಳಬೇಕಾದದ್ದು ಇದು ಸರಿಯಲ್ಲ. ನೀವು ಸಂಪೂರ್ಣವಾಗಿ ಹೊಸಬರು. ಹೌದು ಸಹೋದರ. ನನಗೆ ಯಾವ ಪ್ರೊಸೆಸರ್ ಗೊತ್ತಿಲ್ಲ, ಯಾವ ಗ್ರಾಫಿಕ್ ಕಾರ್ಡ್ ಮತ್ತು ನಾನು ಏನು ಬಳಸುತ್ತೇನೆ. ಈ ಲ್ಯಾಪ್ಟಾಪ್ ಉತ್ತಮವಾಗಿದೆ ಎಂಬುದನ್ನು ನೆನಪಿನಲ್ಲಿಡಿ. ನೀವು ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಸಂಭಾಷಣೆಯನ್ನು ಕೊನೆಗೊಳಿಸಬಹುದು. ನಾನು ಮುಂದುವರಿಯುತ್ತೇನೆ ಮತ್ತು ನಿಮಗೆ ಇನ್ನೊಂದು ಆಯ್ಕೆಯನ್ನು ಹೇಳುತ್ತೇನೆ.
ಎಚ್ ಅವರ ಪೆವಿಲಿಯನ್ ಒಳಗೆ 16 ಲ್ಯಾಪ್ಟಾಪ್ಗಳನ್ನು ಹೊಂದಿದೆ. ನೀವು ಅಲ್ಟ್ರಾ ಸೀರೀಸ್ ಪ್ರೊಸೆಸರ್ ಅನ್ನು ಪಡೆಯುತ್ತೀರಿ, ಆದರೆ ಈ ಸರಣಿಯು ಆಗಸ್ಟ್ 5, 125 ಅನ್ನು ನೀಡುತ್ತದೆ ಮತ್ತು ಹೆಚ್ಚಿನ ನಿಧಿಯನ್ನು ಅರ್ಥಮಾಡಿಕೊಳ್ಳಿ, ಆದರೆ ಅದರ ಬೆಲೆ 73,000 ರೂಪಾಯಿ. ಲ್ಯಾಪ್ಟಾಪ್ನ ಪ್ರಸ್ತುತ ಬೆಲೆಯನ್ನು ಪರಿಶೀಲಿಸಿ. ಮೆಟಲ್ ಬಾಡಿ ಬ್ಯಾಕ್ಲೈಟ್ ಕೀಬೋರ್ಡ್ ಎಂಡ್ ಹೊಂದಿದೆ. ಈಗ ನೀವು ಗೌಪ್ಯತೆ ಶಟರ್ ಕ್ಯಾಮರಾ ಸಹೋದರನನ್ನು ಅರ್ಥಮಾಡಿಕೊಂಡಿದ್ದೀರಿ. ಒಂದು ವಿಷಯವಿದೆ, ಲ್ಯಾಪ್ಟಾಪ್ ಹಿಂದೆ ನೋಡಿ, ಇದು ಬಹಳ ಮುಖ್ಯ ಎಂದು ಬರೆಯಲಾಗಿದೆ. ಏಸಸ್ ಸ್ವಿಫ್ಟ್ 4 ಟಚ್ ಸ್ಕ್ರೀನ್ ಹೊಂದಿದೆಯೇ? ಲ್ಯಾಪ್ಟಾಪ್ ನಾನು ನಿಮಗೆ ಅಲ್ಟ್ರಾ 5 ಪ್ರೋ ಎಂದು ಹೇಳಿದೆ ಇತ್ತು, ಆದರೆ ಅದರೊಳಗೆ 125A ಎಂದು ಬರೆಯಲಾಗಿದೆ. ಇದು ಅಲ್ಟ್ರಾ 5 ಆದರೆ ಅದು 125U ಎಂದು ಹೇಳುತ್ತದೆ. ಎರಡು ಪದಗಳು. ಸಮ್ ಕಾರ್ಯಕ್ಷಮತೆ ಮತ್ತು ಬ್ಯಾಟರಿ ಬ್ಯಾಕಪ್ ಎಂದರೆ ಏನು? ನೀವು ಹೆಚ್ಚು ಬ್ಯಾಟರಿ ಬ್ಯಾಕಪ್ ಪಡೆಯುತ್ತೀರಿ, ಆದರೆ ಕಾರ್ಯಕ್ಷಮತೆಗಿಂತ ಸ್ವಲ್ಪ ಹೆಚ್ಚು. ಒಂದು ವೇಳೆ ನೀವು ರಾಜಿ ಮಾಡಿಕೊಳ್ಳಬೇಕಾಗಬಹುದು, ಭಾರವಾದ ಕೆಲಸವನ್ನು ಮಾಡಲು ಬಯಸುವುದಿಲ್ಲ, ಸರಿ? ಲ್ಯಾಪ್ಟಾಪ್ ಖರೀದಿಸಿ, ಏಕೆಂದರೆ ನಿಮಗೆ ಬ್ಯಾಟರಿ ಬ್ಯಾಕಪ್ ಅಗತ್ಯವಿದೆ. ಉತ್ತಮಗೊಳ್ಳುತ್ತದೆ, ಆದರೆ ಎಚ್ ಸರಣಿಯ ಇದರರ್ಥ ನಿಮ್ಮ ಕಾರ್ಯಕ್ಷಮತೆ ಬಲವಾಗಿತ್ತು. ಬ್ಯಾಟರಿ ಬ್ಯಾಕಪ್ನೊಂದಿಗೆ ನೀವು ತುಂಬಾ ಮಾಡಬೇಕಾಗಿದೆ, ಇದಕ್ಕೂ ಯಾವುದೇ ಸಂಬಂಧವಿಲ್ಲ. ನಂತರ ನಿಮಗಾಗಿ ಸರಣಿ ಪ್ರೊಸೆಸರ್ ಉತ್ತಮವಾಗಿದೆ, ಸರಿ? 16 GIGABYTE. ಇದು 512 GIGABYTE RAM ಮತ್ತು SSD ಸಂಗ್ರಹಣೆಯನ್ನು ಸಹ ಹೊಂದಿದೆ. ಇದರ ಡಿಸ್ಪ್ಲೇ 16 ಇಂಚುಗಳಷ್ಟು ವಿಸ್ತರಿಸಬಹುದಾಗಿದೆ. ಆಟ್ಲಸ್ ಹಿಪ್ಸ್ ಆಂಟಿ ಕ್ಲಿಯರ್ 300 TERASECOND ಕೀ ಹೊಳಪು. ಸಂಗೀತ S15D ಲ್ಯಾಪ್ಟಾಪ್ ಸಹೋದರ. ಈ ಲ್ಯಾಪ್ಟಾಪ್ ಸಂಗೀತ ಇಂಟೆಲ್ನ ವಾಯೆ ಸರಣಿಗೆ ಸೇರಿದೆ. ಲ್ಯಾಪ್ಟಾಪ್ 35 ರಿಂದ 9 ಗಂಟೆಗಳವರೆಗೆ ಕಾರ್ಯನಿರ್ವಹಿಸುತ್ತದೆ. ವೇಗದ ಚಾರ್ಜಿಂಗ್ ಬೆಂಬಲ ಲಭ್ಯವಿದೆ. ಥಂಡರ್ ಫೋರ್ಸ್ 4 ಪೋರ್ಟ್ಗಳನ್ನು ಹೊಂದಿದೆ. ವೈಫೈ ಮತ್ತು 2 ಬ್ಲೂಟೂತ್ನ ಇತ್ತೀಚಿನ ಆವೃತ್ತಿಯನ್ನು ಪಡೆಯಿರಿ. ಫಿಂಗರ್ ಪ್ರಿಂಟ್ ಸೆನ್ಸಾರ್ ಒದಗಿಸಲಾಗುವುದು. ಬೂಟಿಂಗ್ ಸಮಯವು ವೇಗವಾಗಿದೆ, 10 ಸೆಕೆಂಡುಗಳಿಗಿಂತ ಕಡಿಮೆ. ಚಾರ್ಜಿಂಗ್ ಬೆಂಬಲದೊಂದಿಗೆ ನಿಮಗೆ ತಿಳಿದಿದೆಯೇ? ವಿಷಯವೆಂದರೆ 30 ನಿಮಿಷಗಳ ಕಾಲ 4 ಗಂಟೆಗಳ ಚಾರ್ಜಿಂಗ್ ವರೆಗಿನ ರನ್ ಸಮಯಕ್ಕಾಗಿ ನೀವು ಪ್ರೀಮಿಯಂ ಅನ್ನು ಪಡೆಯುತ್ತೀರಿ. ಇದು ಮೂಲತಃ 73,000 ರೂಪಾಯಿ ಪ್ರಸ್ತುತ ಲ್ಯಾಪ್ಟಾಪ್ ಆಗಿದೆ. ಲೋಹದ ದೇಹದೊಂದಿಗೆ ಬೆಲೆ ಒಂದೇ ಆಗಿರುತ್ತದೆ. ಮಿಲಿಟರಿ ದರ್ಜೆಯ ಬಾಳಿಕೆ ಬರುವ ಅಂತ್ಯ 180 ಡಿಗ್ರಿ. ಕೀ ಹಿಂಜ್ i5 13,500 ಗಂಟೆ. ಪ್ರೊಸೆಸರ್ ಪ್ರಬಲವಾಗಿದೆ. ಪ್ರೊಸೆಸರ್ ಇದೆ ಮತ್ತು ಯಾವುದೇ ಕೆಲಸವು ನಿಮ್ಮನ್ನು ತಡೆಯುವುದಿಲ್ಲ. ಅದರ ಮೇಲೆ ಇದು 16 GIGABYTE RAM ಮತ್ತು 512 GIGABYTE SSD ಅನ್ನು ಸಹ ಹೊಂದಿದೆ. ಸಂಗ್ರಹಣೆಯನ್ನು ವಿಸ್ತರಿಸಬಹುದಾದ 2.8K ರೆಸಲ್ಯೂಷನ್ ವಾಲಿ ಪ್ರದರ್ಶನವು ಹೊಳಪು ಫಲಕದಿಂದ ಕೂಡಿದೆ. 15.6 ಇಂಚುಗಳೊಂದಿಗೆ ಅದರ 100% 3120 ಹರ್ಟ್ಜ್ ರಿಫ್ರೆಶ್ ರೇಟ್ ತುಂಬಾ ಇದೆ, ಸಹೋದರ. ಗೇಮಿಂಗ್ ಲ್ಯಾಪ್ಟಾಪ್ನಲ್ಲಿ ನೀವು ಏನು ಪಡೆಯುತ್ತೀರಿ? ಇದು 600TS ಗರಿಷ್ಠ ಹೊಳಪನ್ನು ಹೊಂದಿದೆ. ಇದರ ಡಿಸ್ಪ್ಲೇ ಕೂಡ ಸಾಕಷ್ಟು ವೈಶಿಷ್ಟ್ಯಗಳನ್ನು ಹೊಂದಿದೆ. ಒಳಗೆ ಎಂದರೆ ನಿದ್ರೆಯ ಪಕ್ಕದಲ್ಲಿ. ಅದರ ಪ್ರದರ್ಶನಕ್ಕೆ ಸಂಬಂಧಿಸಿದಂತೆ ಸಂಗೀತ. ನೀವು ಯಾರ ವಿಮರ್ಶೆಯನ್ನು ನೋಡಲು ಬಯಸುತ್ತೀರಿ? ದಯವಿಟ್ಟು ಕಾಮೆಂಟ್ ವಿಭಾಗದಲ್ಲಿ ತ್ವರಿತವಾಗಿ ನನಗೆ ತಿಳಿಸಿ. ನಂತರ ನಾನು ನಿಮಗಾಗಿ ವಿಮರ್ಶೆಯನ್ನು ತರುತ್ತೇನೆ. ಯಾವ ಲ್ಯಾಪ್ಟಾಪ್ ಹೆಚ್ಚು ಕಾಮೆಂಟ್ಗಳನ್ನು ಹೊಂದಿದೆ? ಅದೇ ಮತ್ತು ನಂತರ ಯಾರಾದರೂ ಇದ್ದರೆ ವಿಮರ್ಶೆ ಇರುತ್ತದೆ. ಇನ್ನೂ ಯಾವುದೇ ಪ್ರಶ್ನೆ ಅಥವಾ ಪ್ರಶ್ನೆ ಉಳಿದಿಲ್ಲ, ನೀವು ಅದನ್ನು ಕಾಮೆಂಟ್ ವಿಭಾಗದಲ್ಲಿ ಸಹ ನಮೂದಿಸಬಹುದು. ವಿಡಿಯೋ ತುಣುಕುಗಳನ್ನು ವೀಕ್ಷಿಸಲು ದಚ್ಚಿ ಸಂಗೀತ.